ಆಗಸ್ಟ್ 28ರಂದು ಅಹಿಂದ ಏನು ಹಿಂದ್ ಕಾಂಗ್ರೆಸ್ ಹಟಾವೋ ಅಹಿಂದ ಬಚಾವೋ ಅನ್ನುವ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಟ ಚೇತನ್ ರವರು ನನ್ನ ಜೊತೆ ಮಾತಾಡ್ತೀನಿ. ಸರ್, ಏನೇ ಕಾರ್ಯಕ್ರಮ ಸರ್? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ತಾರೀಕು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟ ಒಂದು ಬಹಳ ಅರ್ಥಪೂರ್ಣವಾಗಿರೋ ಅಗತ್ಯ ಇರೋ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ. ಸುಮ್ಮನೆ ಅಲ್ಲಿದೆ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ ಹೋಗೋ. SC TSP ಹಣ ಇರೋದು ಏನಕ್ಕೆ? ದಲಿತರ ಆದಿವಾಸಿ ಅಲೆಮಾರಿಗಳು ಅವರೇ ಗುಡಿಸಲು ಬದುಕ್ತಾ ಇರೋದು, ಅವರೇ ಸಮ್ಮಲ್ ಬದುಕ್ತಾ ಇರೋದು, ಅವರೇ ಕಡುಬಡತನದಲ್ಲಿ ಜೈಲ್ಗಳಲ್ಲಿ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಇರೋದು. ಅವರಿಗೆ ದುಡ್ಡಿರೋ ಮೀಸಲ ಹಣ ಅವರಿಗೆ ತಲುಪಿಸೋದು ಬಿಟ್ಟು ಅದನ್ನ 25-26 ಸಾವಿರ ಕೋಟಿ ದುರ್ಬಳಕೆ ಮಾಡಿ ಕಳ್ತನ ಮಾಡಿ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅವರು 5 ತ್ಯಾಪೆ ಹಚ್ಚೋ ಸ್ಕೀಮ್ಗಳು ಬಳಸ್ತಾ ಇದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರು ಯಾವುದೇ ಕಾರಣಕ್ಕೂ ಅಹಿಂದ ನಾಯಕ ಅಂತ ಹೇಳಕ್ ಯೋಗ್ಯತೆ ಇಲ್ಲ. ವಿಧಾನಸಭೆಯಲ್ಲಿ ಯಾರು ಪ್ರಶ್ನೆ ಕೇಳಲ್ಲ, ಬಂದ್ಬಿಟ್ಟ ಕಳಸಾ ಬಂಡೂರಿ ನೀರು ಯಾವಾಗ ಹರಿಯುತ್ತೆ ಅಂತ ಎಲ್ಲಾ ಪ್ರಶ್ನೆಗೆ ಉತ್ತರ ಇರಲ್ಲ ಕಣಯ್ಯ. ನಾಯಕ ಅಲ್ಲ. ಇಷ್ಟು ವರ್ಷದಿಂದ ಬಿಜೆಪಿ ದಲಿತರಿಗೆ ಅನ್ಯಾಯ ಮಾಡಿದೆ, ಬಿಜೆಪಿ ಒಂದು ಉತ್ತಮ ಸಮಾಜ ಕಟ್ಟಿಲ್ಲ, ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳ್ಕೊಂಡ್ಬಂದು ಗುಮ್ಮ ಹಾಕಿದ್ದಾರೆ. ಸಮಾಧಾನ ಮಾಡ್ಕೋ, ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳು ಮಾಡ್ಬಿಡ್ತೀಯ. ಹೋಲ್ಡ್ ಆನ್. ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ವ್ಯತ್ಯಾಸ ಇಲ್ಲ ಬಿಜೆಪಿಗೆ. ಒಂದು ಒಳ ಮೀಸಲಾತಿ ಅನ್ನೋದು ಅವ್ರು ಇವಾಗ ಸ್ಟೇಟ್ ಸೈಟ್ ನ ಕೋರ್ಟ್ ಕೊಟ್ಟಿದೆ, ಅದನ್ನು ತರ್ತಾ ಇಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ತಂದಿಲ್ಲ ಅಂತ ಒಂದು ವಿರೋಧ ಪಕ್ಷ ಆಗಿದ್ದಾಗ ಹೇಳಿದ್ರು. ಇವಾಗ ನೀನು ಯಾವನೇ ನೀನು ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ಈ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಇದೇನು ಒಂದ್ ರೀತಿ ಕಾಂಗ್ರೆಸ್ ಒಬ್ಬರೇ ಮಾಡೋದಲ್ಲ, ಅದು ಶುರು ಮಾಡಿದ್ದೆ ಇಂದಿರಾ ಗಾಂಧಿ 1967, 69, 70ರಲ್ಲಿ ಬ್ರೀಫ್ ಕೇಸ್ ಪಾಲಿಟಿಕ್ಸ್ ಅಂತ ಯೋಜನೆಗಳಿಂದ ಕಾಂಗ್ರೆಸ್ ಖಜಾನೆ ತುಂಬಿಸ್ಕೊಳ್ಳದೆ ಇಂದಿರಾ ಗಾಂಧಿ ಶುರು ಮಾಡಿದ್ದು ಅದು. ಹೌದಾ? ಕುಡ್ದಿದ್ ಲೋಕಲ್ ಬ್ರಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನ. ಮತ್ತೆ 187 ಕೋಟಿ ಆದಿವಾಸಿ ಹಣ, ಅದು ಆದಿವಾಸಿ ಕಲ್ಪ ಬಿಟ್ಟು ವಾಲ್ಮೀಕಿ ನಿಗಮ ಅದನ್ನ ಇವ್ರಿಗೆ ಹೆಂಡ ಕಡಿಯಕ್ಕೆ ಅಧಿಕಾರ ಹಿಡಿಯಕ್ಕೆ ಅದು ಒಂದು ದುರುಪಯೋಗ ಕಳ್ತನ ಆಗಿದೆ. ಏನೋ ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ತೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ ಸುಮ್ಕಿದ್ರೆ. 1 ವರ್ಷದಲ್ಲಿ ಇದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರೋ ಸರ್ಕಾರ. ನಿಮಗೆ ನಮಗೆ ಈ ನನ್ನ ಮಗನಿಗೆಲ್ಲ ಅರ್ಥ ಆಗಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೊಂದು ದುಡ್ಡು ಕೋಟಿ ಹಣ ಹೋಗ್ತಾನೂ ಇರ್ಲಿಲ್ಲ, ಅದು ಬಂದ್ರು ಮಿಸ್ಯೂಸ್ ಆಗ್ತಾ ಇರ್ಲಿಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.